ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಆರಾಮಲ್ಲ ಎಲ್ಲ. ಸೊ ಇವತ್ತು ನಾನು ಬಂದಿದ್ದೀನಿ ರಾಮನಗರಕ್ಕೆ. ಇಲ್ಲಿ ಜಾನಪದ ಲೋಕ ಅಂತ ಒಂದು ಜಾಗ ಇದೆ. ಸೊ ಇಲ್ಲಿ ಹಳೆ ನಮ್ಮ ಜಾನಪದ ಶೈಲಿಯ ಎಲ್ಲ ವಿಗ್ರಹಗಳು ಮತ್ತು ಏನೇನಿದೆ, ಯಾವ ಥರ ಇದೆ ಒಳಗೆ ಅಂತ ಬನ್ನಿ ಹೋಗಿ ನೋಡೋಣ. ಸೊ ಇದು ಜಾನಪದ ಲೋಕ ಎಂಟ್ರೆನ್ಸು. ಸೊ ಇಲ್ಲಿಂದ ಒಳಗಡೆ ಹೋಗಿ ನೋಡಬೇಕು. ಹಾಗೆ ಇಲ್ಲಿ ಟಿಕೆಟ್ ಕೌಂಟ್ರ್ ಕೂಡ ಇದೆ. ಇಲ್ಲಿ ಪರ್ ಹೆಡ್ 100 ರೂಪೀಸ್ ಟಿಕೆಟ್ ಇರುತ್ತೆ. ಮಕ್ಕಳಿಗೂ ಕೂಡ ಟಿಕೆಟ್ಸ್ ಇರುತ್ತೆ 50 ರೂಪೀಸ್. ಮತ್ತು ನೀವೇನಾದರೂ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಆ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಅದು 5900 ಆಗುತ್ತೆ. ಅಲ್ಲಿದೆ ನೋಡ್ಬೋದು. ಮತ್ತು ಟೈಮಿಂಗ್ ಹೇಳಬೇಕಂದ್ರೆ ಬೆಳಗ್ಗೆ 9:30 ಸಂಜೆ 5:30 ತನಕ ಇರುತ್ತೆ. ಮಂಗಳವಾರ ಒಂದಿನ ರಜೆ ಇರುತ್ತೆ. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗಿ ನೋಡೋಣ. ಸೊ ಇದು ಜಾನಪದ ಲೋಕದ ಮ್ಯಾಪ್. ಸೊ ಇಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗತ್ತೆ. ಸೊ ಗೇಟ್ ನಂಬರ್ 1 ಇಲ್ಲಿ ನಾವು ಎಂಟ್ರಿ ಆಗಿರೋದು. ಸೊ ಇಷ್ಟೆಲ್ಲ ಜಾಗ ಇದೆ ನೋಡೋಕ್ಕೆ. ಸೊ ಇದು ಟಿಕೆಟು 100 ರೂಪೀಸ್ ಪರ್ ಹೆಡ್. ಇದು ಜಾನಪದ ಲೋಕ ವಿಸಿಟ್ ಮಾಡೋಕ್ಕೆ. ಮತ್ತು ಹಾಗೆ ನಾವು ದೋಣಿ ವಿಹಾರ ಕೂಡ ಇದೆ ಇಲ್ಲಿ. ಅದು ಪರ್ ಹೆಡ್ 40 ರೂಪೀಸ್ ಆಗುತ್ತೆ. ಅದನ್ನು ತೊಗೊಂಡಿದ್ದೀವಿ. ಸೊ ಎಂಟರ್ ಆಗ್ತಿದ್ದಂಗೆ ನೋಡ್ಬೋದು ಸ್ಟ್ಯಾಚ್ಯೂಸು. ಇದು ವೀರಗಾಸೆ, ಹಾಗೆ ಯಕ್ಷಗಾನ ಸ್ಟ್ಯಾಚ್ಯೂ ಕೂಡ ಇದೆ. ಇಲ್ಲಿ ಒಗಟು ಕೂಡ ಹಾಕಿದ್ದಾರೆ ಮಧ್ಯ. ನೋಡಿ, ಆನ್ಸರ್ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಏನಂತ ಆನ್ಸರ್ ಇದಕ್ಕೆ. ಸೊ ಅದು ಜಗ್ಗಲಿಗೆ ಅಂತ ಒಂದು ಆರ್ಟ್ ಫಾರ್ಮು. ಮತ್ತು ಇಲ್ಲಿರೋದು ಡೊಳ್ಳು ಕುಣಿತ. ಸೊ ಇಲ್ಲಿ ಮ್ಯೂಸಿಯಂ ಕೂಡ ಇದೆ. 2 ಮ್ಯೂಸಿಯಂ, 3 ಟೋಟಲ್ 4 ಮ್ಯೂಸಿಯಂ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು. ಹಾಗೆ ಮುಂದೆ ಬರುತ್ತೆ ನೆಕ್ಸ್ಟು. ಓಕೆ, ಈಗ ಹೋಗ್ತಾ ಇದ್ದೀವಿ ಆ್ಯಂಫಿ ಥಿಯೇಟರ್. ಸೊ ಇಲ್ಲಿ ಜಾನಪದ ಈವೆಂಟ್ಸ್ ಆ ಥರ ಏನಾದರೂ ಇದ್ದರೆ ಇಲ್ಲಿ ಮಾಡ್ತಾರೆ. ನೋಡ್ಬೋದು, ಎಲ್ಲ ಹಳ್ಳಿ ವೈಬ್ ಆ ಥರನೇ ಇದೆ ಫುಲ್ಲು. ಲೋಕಮಾತಾ ಮಂದಿರ ಅಂತ ಇದ್ರ ಹೆಸರು. ಸೊ ಮೋಸ್ಟ್ಲಿ ಮ್ಯೂಸಿಯಂ ಥರನೇ ಇರ್ಬೋದು. ಓಕೆ, ಮ್ಯೂಸಿಯಂ ಒಳಗಡೆ ಫೋಟೋ ವಿಡಿಯೋ ಏನೂ ಅಲೋ ಇಲ್ಲ. ಸೊ ಇಲ್ಲಿ ಎಲ್ಲ ಹಳೆ ಕಾಲದ ಮರೆಗೆಗಳು ಮತ್ತು ಹಾಗೆ ತೆಂಗಿನ ಚಿಪ್ಪಿಂದ ಮಾಡಿರೋದು, ಹಾಗೆ ಪಾತ್ರೆ, ಹಳೆ ಕಾಲದ ಮಡಿಕೆಗಳು ಮತ್ತು ಆ ಥರ ಎಲ್ಲೋ ಐಟಮನ್ನು ಮ್ಯೂಸಿಯಮ್ಗೆ ಒಳಗಡೆ ಇಟ್ಟಿದ್ರು. ಸೊ ಈಗ ನೆಕ್ಸ್ಟ್ ಮೂವ್ ಆಗ್ತಾ ಇದ್ದೀವಿ ನಾವು. ಅಟಿ ಕಳಂಜ. ಸೊ ಇದು ಮೋಸ್ಟ್ಲಿ ಡ್ಯಾನ್ಸ್ ಫಾರ್ಮ್ ಅನಿಸುತ್ತೆ. ಸೊ ಇಲ್ಲಿ ಇನ್ನೊಂದು ಚಿತ್ರಕುಟೀರ ಅಂತ ಇದೆ. ಸೊ ಮೋಸ್ಟ್ಲಿ ಫೋಟೋಸ್, ಹಳೆ ಫೋಟೋಸ್ ಇರ್ಬೋದು. So these are all legendary photos.
ಸೊ ಇದೆಲ್ಲ ಟ್ರೈಬಲ್ ಪೀಪಲ್ ಅವರ ಫೋಟೋಗ್ರಫಿಯನ್ನು ತೆಗೆದಿರೋದು ಇಲ್ಲ ಅಂಟಿಸಿದ್ದಾರೆ. ಸೊ ಭೂತಕೋಲ ಅಂತ ಏನು ಮಂಗಳೂರು ಕಡೆ ಮಾಡ್ತಾರಲ್ಲ, ಸೊ ಇದು ಅದರ ಸ್ಟ್ಯಾಚ್ಯು. ಸೊ ವಿಡಿಯೋ ಥಿಯೇಟರ್ ಕೂಡ ಇದೆ ಇಲ್ಲಿ. ಸೊ ಅದರ ಟೈಮಿಂಗು 12 PM to 3 PM. ಇದು ಮಲೆನಾಡಿನ ಹಳೆಯ ಮನೆಗಳು, ಸೊ ಅದನ್ನು ಮಾಡಿದ್ದಾರೆ. ಹಾಗೆ ಈ ಕಡೆ ಇನ್ನೊಂದು ಮನೆ ಇದೆ. ಸೊ ಅದು ಸ್ವಲ್ಪ ಅಡ್ವಾನ್ಸ್ಡ್ ಮನೆ ಅನಿಸುತ್ತೆ ನೋಡಿದ್ರೆ. ಇಲ್ಲೊಂದು ಆರ್ಟ್ ಫಾರ್ಮ್ ಇದೆ, ಬೀಸು ಕನ್ಸಾಳೆ ಅಂತ. ಸೊ ನೀವೆಲ್ಲ ಮೋಸ್ಟ್ಲಿ ನೋಡಿರ್ತೀರ, ದೂರದರ್ಶನದಲ್ಲಿ ಇಂಥವೆಲ್ಲ ತುಂಬ ಬರ್ತಿತ್ತು. ಎತ್ತಿನ ಗಾಡಿ, ಇದು ಮೋಸ್ಟ್ಲಿ ಕರ್ಗ ಅನಿಸುತ್ತೆ, ಬೆಂಗಳೂರಲ್ಲಿ ಫೇಮಸ್ ಆಗಿ ನಡೆಯೋದು. ಸೊ ನಮ್ಮ ಬೋಟಿಂಗ್ ಸ್ಪಾಟ್ ಕೂಡ ಇಲ್ಲೇ ಇದೆ. ಇಲ್ಲಿ ಲೇಕ್ ಕಾಣ್ಬೋದು ನಿಮಗೆ, ಅಲ್ಲೇ ಲೇಕಲ್ಲೇ ಬೋಟಿಂಗ್ ಇದೆ. ಸೊ ಈಗ ಸದ್ಯಕ್ಕೆ ಲಂಚ್ ಅವರ್ಸ್ ನಡೀತಾ ಇದೆ, ಯಾರೂ ಇಲ್ಲ ಇಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗೋಕ್ಕೆ. ಸ್ವಲ್ಪ ಹೊತ್ತು ಬಿಟ್ಟು ಹೋಗಬೇಕು. ಕ್ರೊಕೊಡೈಲ್ಸ್ ನೋಡ್ಬೋದು ಇಲ್ಲಿ, ಹಾಗೆ ಅಲ್ಲಿ ಕರಡಿ ಕೂಡ ಇದೆ ಮುಂದೆ. ಸೊ ಈಗ ನಾವು ಎಂಟರ್ ಆಗ್ತಾ ಇರೋದು ಟ್ರೈಬಲ್ ವಿಲೇಜ್, ಗಿರಿಜನ ಲೋಕ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದು ಟ್ರೈಬಲ್ ವಿಲೇಜ್ ಅಂತ. ಇಲ್ಲೂ ಒಂದು ಸ್ಟ್ಯಾಚ್ಯೂಸ್ ಎಲ್ಲ ಇದೆ, ಬಟ್ ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಅಲೋ ಇಲ್ಲ. ಇದು ಗೊಂಡ್ರು ಮನೆ ಅಂತ. ಗೊಂಡ್ರು ಅಂದರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ. ಅಡಕೆ ತೋಟ, ಬಾಳೆ ತೋಟ ಹಾಕತ್ತಾರೆ, ಕೃಷಿ ವ್ಯವಸಾಯ. ಫಸ್ಟು ಅವರು ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ತಾರಸಿ ಗುಡಿಸಿ ಎಲ್ಲ ಅಡುಗೆ ಮಾಡಿ, ಖಾರ ಹರಿದು ಪಾಪ ಮುಂದ್ಕಡೆ ರಾಗಿ ಬೀಸ್ತಾ ಇರ್ತಾರೆ. ಗಂಡು ಮಕ್ಕಳು ಡಕ್ಕೆ, ಹೆಣ್ಣು ಮಕ್ಕಳು ರಾಗಿ ಬೀಸೋದು. ಮನೆ ಮುಂದೆ ಕಣ ಮಾಡ್ಕೊಂಡಿದ್ದಾರೆ. ಒಂದು 10 ವರ್ಷದಿಂದ ಭತ್ತ ಬೆಳೀತಾರೆ. ಭತ್ತದ ಕಣಜ, ಭತ್ತನ ಸ್ಟೋರ್ ಮಾಡ್ತಾರೆ. 1 ವರ್ಷ 2 ವರ್ಷ ಇಟ್ಬಿಟ್ಟು 2 ವರ್ಷದ ಮೇಲೆ ಭತ್ತ ತಗೊಂಡು ಕುಡ್ಸ್ಕೊ ಊಟ ಮಾಡಿದ್ರೆ ಅನ್ನ ರುಚಿ ಇರ್ತದೆ, ಹಳೆಯಕ್ಕೆ ಆಗ್ತದಲ್ಲ, ಊಟ ಮಾಡಿ ಚೆನ್ನಾಗಿರ್ತದೆ. ನಾವೇನು ಮಾಡ್ತೀವಿ, ಚೀಲ ಕಟ್ಟಾಕ್ತೀವಿ, ವಾಡೆ ತುಂಬ್ತೀವಿ, ಕಣಜ ಮಾಡ್ತೀವಿ, ಎಲ್ಲ ಬುತ್ತದಲ್ಲಿ ಮೂಡೆ ಕಟ್ತಾರೆ. ಅವರು ಸಿದ್ಧಿ ಜನಾಂಗ ಅಂತ, ಸೌತ್ ಆಫ್ರಿಕಾ, ಫ್ರಮ್ ಕರ್ನಾಟಕದಲ್ಲಿ ಸಿರ್ಸಿ, ಸಿದ್ದಾಪುರ, ದಾಂಡೇಲಿ ಆ ಕಡೆ ಎಲ್ಲ ಇದ್ದಾರೆ.
ಆಗ ಬ್ರಿಟಿಷ್ನವ್ರು ಕರ್ಕೊಂಬಂದು ಕೆಲಸಕ್ಕೋಸ್ಕರ ಬ್ರಿಟಿಷ್ನವ್ರು ಹೋದ್ರು, ಅವ್ರು ಇಲ್ಲೇ ಉಳ್ಕೊಂಡು ಯಲ್ಲಾಪುರ ದಾಂಡೇಲಿ ಕಡೆಲ್ಲ. ಅವ್ರ ಹಂಚಿನ ಮನೆ ಗೌಳಿಗರ ಮನೆ. ಅವರು ಗೋವಾ ಮಹಾರಾಷ್ಟ್ರ ವಲಸೆ ಬಂದರು. ಶಿವಮೊಗ್ಗ, ಶಿಕಾರಿಪುರ, ಭದ್ರಾವತಿ ಇದ್ದಾರೆ. ಎಮ್ಮೆಗಳು ಸಾಕೊಂಡು ಮೊಸರು, ಮಜ್ಜಿಗೆ, ಬೆಣ್ಣೆಯನ್ನು ಮಾರಾಟ ಮಾಡಿ ಜೀವನ ಮಾಡೋದು. ಕಾರಲ್ಲಿ ಎಮ್ಮೆ ಮೇಯ್ತಾ ಇರ್ತಾರೆ, ಎಮ್ಮೆ ಹಾಲು ಕಡಿತಾರೆ, ಮೊಸರು ಕಡಿದು, ಕೂಸುಮರಿ ಮಾಡೋದು, ಪಾತ್ರೆ ಬೆಳಗೋದು. ಮೇಲ್ಗಡೆ ಮನೆ ಹಾಲಕ್ಕಿರ ಮನೆ, ಸುಕ್ರೀಂ ಬೊಮ್ಮೆ ಕೂಡ ಇದೆಲ್ಲ ಅವ್ರ ಮನೆ. ಅವರು ಮದುವೆ ಮುಂಚೆಗೆ 1 kg ಮಣಿ, ಮದುವೆ ಆದ್ಮೇಲೆ 3 kg ಕರಿಮಣಿ ಹಾಕೊಂಡು ಪಂಡ್ರಾಗಿ ಕರೀತಾರೆ. ಉಯ್ಯ ಮಳ್ರೆ, ಯಾವ ಈ ಕಡೆ ನೀರಿಲ್ಲ, ಉಯ್ಯಪ್ಪ ಮಾಡುತ್ತೆ, ಹಾಡೇಳೆ ಮಳೆ ಬರ್ತಾ ಇತ್ತು. ಅವ್ರಿಗೆ ಸರ್ಕಾರ ಗುರುತಿಸಿ ಪದ್ಮಶ್ರೀ ಅವಾರ್ಡ್ ಬಂದಿದೆ ಸುಕ್ರೀಂ ಬೊಮ್ಮೆಗೌಡ ಅಂತ. ಅವನಿಗೆ 2002ರಲ್ಲಿ 96 ರಾಷ್ಟ್ರಪತಿ ಅವಾರ್ಡ್ ಬಂದಿದೆ. ಸೌದೆ ವ್ಯಾಪಾರ, ಮೀನು ವ್ಯಾಪಾರ ಮಾಡ್ತಾರೆ. ಮೇಲ್ಗಡೆ ಮನೆ ಕುಡಿಯರ್ ಮನೆ ಅಂತ ಎಂಡ, ಈಚೆಲ್ಲ ಎಂಡ ಮತ್ತೆ ತೆಂಗಣ್ಣ ಬರ್ತದೆ. ಆ ಸೂರ್ಯ ಹುಡುಕು ಮಧ್ಯೆ ಎಂಡ ಬಿಚ್ಕೊಂಡು ಹೋಗಿ ಹಳ್ಳಿಗೆ ಹೋಗಿ ಮಾರಾಟ ಮಾಡಿ ಜೀವನ ಮಾಡೋದು. ಮಲೆನಾಡು, ಮಡಿಕೇರಿ, ಕೊಡಗು. ಇಳಿಗಿರ ಮನೆ ಅಂತ ರಾಮನಗರ ಬೆಟ್ಟ ಸೈಡ್ ತೊಡ ಹಿಡಿತಾರೆ, ಮತ್ತೆ ಉಡ ಹಿಡ್ಕೊಂಡು ಮಾಡ್ತಾರೆ. ಆ ಬೆಟ್ಟದ ಗುಹೆ ಒಳಗಡೆ ವಾಸ ಮಾಡ್ಕೊಂಡಿರ್ತಾರೆ. ಇದು ಕಾಡಿಜಿಂಜಪ್ಪ ಅಂತ ಮಾದೇಶನ್ ಬೆಟ್ಟ, ಚಿಕ್ಕಲ್ಲೂರು, ಮಳವಳ್ಳಿ, ಕೊಳ್ಳೆಗಲ್ ಆ ಕಡೆ ಎಲ್ಲ ಕಂಡು ಬರ್ತಾರೆ. ಇವರು ಡೆಕ್ಕೆ ಕುಣಿತ ಅಂತ ಕುಣಿತಾರೆ. ಇದು ಕೋತಿ ಚರ್ಮ ಮತ್ತೆ ಉಡು ಚರ್ಮ ಹಾಕೊಂಡು ಬಡಿತಾರೆ ಸರ್. ಇದರ ಎಲ್ಲ ಉಡ ಮತ್ತೆ ಕೋತಿ ಚರ್ಮ ಹಾಕೊಂಡು ಬಡಿತಾರೆ. ಸಿಮೆಂಟಲ್ಲಿ ಮಾಡಿ ತೋರಿಸಿದ್ದೀವಿ ಸರ್. ಇಲ್ಲಿ ಅತ್ತೆ ಮನೆಗೆ ಇರ್ತಾರೆ, ಮೊಮ್ಮಗನ ಮನ್ಸ್ಕೊಂಡು ಸೊಸೈಟಿ ರಾಗಿ ಬೀಸ್ತಾ ಇರ್ತಾರೆ. ಇವಾಗ ಸೊಸೈಟಿರ ಮನೆಗೆ ಕೊಡೋದು, ಅತ್ತೆ ರಾಗಿ ಬೀಸೋದು. ಇದು ಮನೆ ಕಾವಲ್ಕಾಯಿ ನಾಯಿ ಸರ್, ಅದು ಬೇಟೆ ನಾಯಿ. ಈ ಸ್ನಾನ ಮನೆ ಬಾತ್ರೂಮ್ ಎಲ್ಲ ಹೊರಗಡೆ ಇರ್ತದೆ. ಹಳ್ಳ ಬರ್ತದೆ, ಹಳ್ಳಿ ನೀರು ಹೊತ್ಕೊಂಬಂದು ಪಾಪಗೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ನೀರು ಹೊತ್ಕೊಬಾರ್ದು, ಬಾವಿ ನೀರು ಹೊತ್ಕೊಂಬಂದು ಪಾಪಗೆ ಸ್ನಾನ ಮಾಡ್ತಾ ಇರ್ತಾರೆ. ಮನೆ ಮುಂದೆ ಕೋಳಿ ಸಾಕಿರ್ತಾರೆ, 150-200 ಕೋಳಿ ಇರ್ತವೆ. ಅತ್ತೇನಾರು ಅಳಿದ್ರೆ ಬಂದರೆ ಇರ್ಮಗ 1 ಕೋಳಿ ಕುಯ್ಯುವ ಅಂತಾರೆ ಸರ್. ಮಗ ಅಂತ ಮಾತಾಡ್ತಿದ್ದ. ಹಾಗೆಲ್ಲ ಎತ್ತಿನ ಗಾಡಿ ಒಂದ್ ಜೊತೆ ಎತ್ತು ಹೋಯ್ತಾರೆ. ಒಂದು ಲಾಟಿ ನಿಂತ್ರೆ ಅವರೇ ಶ್ರೀಮಂತರು ಸರ್, ರಿಚ್ ಫ್ಯಾಮಿಲಿ. ಇದು ಬುಲ್ಲಕ್ ಕಾರ್ಟ್, ಕೌ, ಕೆರಸಿನ್ ಲಾಟಿ, ರಿಚ್ ಫ್ಯಾಮಿಲಿ ಸರ್. ಒಳಗಡೆ ಹೋಗೋಣ. ಸೊ ಇದು ಕಾಡುಗೊಲ್ಲ ಅಂತ. ಸೊ ಇದರ ಡೀಟೇಲ್ಸ್ ಇಲ್ಲಿದೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ಬೋದು. ಸೊ ಈಗ ಬೋಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ಇಲ್ಲೇ ಎಂಟ್ರಿ ಬೋಟಿಂಗ್ ಪಾಯಿಂಟ್ಗೆ. ಸೊ ಈಗ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪೆಡಲ್ ಬೋಟ್ ಇರುತ್ತೆ ಇದು. ಹಾಂ, ಸೊ ಇಲ್ಲಿ ಒಂದು ಹಳೆ ಕಾಲದ ರಥ ಇದೆ. ಹಾಗೆ ಪಿರಂಗಿ 1731 AD. ಮತ್ತು ಇದು ಸೋಮೇಶ್ವರ ದೇವಸ್ಥಾನದ ರಥ 1902 ಹಲಸೂರು. ಸೊ ಇಲ್ಲೊಂದು ಪ್ಲೇ ಗ್ರೌಂಡ್ ಕೂಡ ಮಾಡಿದ್ದಾರೆ, ಬಿಲೋ 10 years. ಸೊ ಇಲ್ಲಿ ಪಾಟ್ರಿ ಸೆಕ್ಷನ್ ಕೂಡ ಇದೆ. ಸೊ ಲೈವ್ ಆಗಿ ಕ್ರಾಫ್ಟ್ಗಳನ್ನು ಮಾಡ್ತಾರೆ, ಇಲ್ಲಿ ನೋಡ್ಬೋದು. ಸೊ ಮಾಡ್ತಿದ್ದಾರೆ ಆಲ್ರೆಡಿ.
ಇದು ಚೆನ್ನಾಗಿ. ಸೊ ಹಾಗೆ ಲೈವ್ ಪಾಟ್ರಿ ನೀವು ಕೂಡ ಟ್ರೈ ಮಾಡ್ಬೋದು ಇಲ್ಲಿ ಬಂದರೆ. ನಾನು ಮಾಡ್ತೀನಿ. ಫುಲ್ ಕೆಳಗಡೆ ಫ್ಲೈಟ್ ಒಳ್ಳೆ ರೀತಿ ಹಾಂ ರೆಡಿ ಬಾಯ್. ಸೊ ದಿಸ್ ಇಸ್ ಇಟ್. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಹೇಗೆ ಅನಿಸ್ತು ನಿಮಗೆ ವಿಡಿಯೋ? ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿರಬೇಕು. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಓಕೆ, ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.